ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮಂಡಕ್ಕಿಯಿಂದ, ನಮ್ಮ ಕಡೆ ಇದು ಚುರುಮುರಿ ಅಂತಾರೆ, ಈ ಕಡೆ ಮಂಡಕ್ಕಿ ಅಂತಾರೆ. ಈ ಮಂಡಕ್ಕಿಯಿಂದ ನಾನು ಬೇಲ್ಪೂರಿ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ ಬೇಲ್ಪೂರಿ ಮಾಡೋದಂತ ನಿಮ್ಗೆ ಹೇಳ್ತೀನಿ. ಇದಕ್ಕೆ ಏನೇನು ಸಾಮಾನು ಬೇಕಂತ ನಿಮಗೆ ತೋರಿಸ್ತೇನೆ. ನೋಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7-8 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಕ್ಯಾರೆಟು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಲಿಂಬೆಹಣ್ಣು, ಸ್ವಲ್ಪ ಕಡಲೆ ಬೀಜ ಎಣ್ಣೆಲಿ ಹುರ್ಕೋಬೇಕು, ಸ್ವಲ್ಪ ಚೌಚೆ. ಇದನ್ನ ಹೇಗೆ ಮಾಡೋದಂದರೆ, ಒಂದು ಮಿಕ್ಸಿ ಜಾರ್ ತೊಗೋಬೇಕು, ಅದಕ್ಕೆ ಪೇಸ್ಟ್ ಮಾಡ್ಕೋಬೇಕಿದು. ನೋಡಿ, ಪುದೀನ ಕೊತ್ತಂಬರಿ ಇದನ್ನು ನಾನು ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿ, ನೋಡಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇದೆಲ್ಲ ನಾನು ಜಾಸ್ತಿ ಬೇಕಂತ ಒಂದು ಬಟ್ಲಿಗೆ ಹಾಕಿ ತೆಗೆದಿಟ್ಕೊತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಹಾಕಿ ನಿಮ್ಗೆ ಬೇಲ್ಪೂರಿ ಮಾಡೋದು ತೋರಿಸ್ತೀನಿ. ಹಿಡಿಯಕ್ಕೊಂದು ನೋಡಿ, ನಾನು ಎಣ್ಣೆಲಿ ಕರೆದಿಟ್ಕೊಂಡಿರೋದು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿರೋದು 1 ಸ್ಪೂನಷ್ಟು ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ, ಹಂಗೆ ನೀವು ಸಾಸ್ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ನೀವು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಚೌಚೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಲೆ ಲಿಂಬೆಹಣ್ಣು ಎಲ್ಲ ಹಿಂಡಿಬಿಟ್ಟು, ಇದು ಹೇಳ್ಬೇಕಂದ್ರೆ ಪಾತ್ರೆಯಲ್ಲಿ ಮಾಡಿ ತುಂಬ ಚೆನ್ನಾಗಿರ್ತದೆ. ನಾನು ದೊಡ್ಡದಾಗಿರೋದಂತೇಳಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಅದರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಫುಲ್ ಎಲ್ಲ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ನೀಟಾಗಿ ನಾನು ಮಿಕ್ಸ್ ಮಾಡ್ತೀನಿ, ಬನ್ನಿ. ನೋಡಿ, ಲಾಸ್ಟ್ಗೆ ಸ್ವಲ್ಪ ಚಿಲ್ಲಿ ಪೌಡ್ರು, ಆಮೇಲೆ ಚೌಚ ಸ್ವಲ್ಪ ಹಾಕ್ಕೊಂಬಿಟ್ಟು ಇನ್ನೊಂದು ಸತಿ ನಿಮಗೆ ಈ ಥರ ಲಿಂಬೆಹಣ್ಣು ಹಿಂಡಿಬಿಟ್ಟು ನೀವು ಬೇಕಂದ್ರೆ ಯಾರಿಗೆ ಇಷ್ಟ ಇರೋರು ಬೆಲ್ಲ, ಹುಣಸೆಹಣ್ಣು ಹಾಕ್ಕೋಬೋದು. ಬೇಡ ಅಂದರೆ ಟೊಮೊಟೊ ಸಾಸು ನೀವು ಸ್ಕಿಪ್ ಮಾಡ್ಬೋದು. ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು ನೀವು ಇದನ್ನೆಲ್ಲ ಬೆರೆಸ್ಕೊಂಡು ನೀವು ಬೇಲ್ಪೂರಿ ಮಾಡಿಕೊಂಡು ತಿನ್ಬೋದು. ಈ ಥರ ಒಂದು ಸತಿ ಮಾಡಿ ನೋಡಿ, ನೀವು ಸಖತ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ನೀವು ಸಂಜೆ ಹೊತ್ತಿನಾಗ ಮಾಡಿಕೊಟ್ರೆ ಹೊರಗಡೆ ಹೋಗಿ ಬೇಲ್ಪೂರಿ ಕೊಡಿಸಿ ಅನ್ನೋ ಅಂತಾರೆ ಇದನ್ನೇ ಇರಲ್ಲ, ನೀವೇ ಮನೆಯಲ್ಲೇ ಮಾಡಿಕೊಡ್ಬೋದು. ಸ್ವಲ್ಪ ಸೌತೆಕಾಯಿ ಹಾಕಿಬಿಟ್ಟು ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೆ. ಯಾಕಂದರೆ ಸೌತೆಕಾಯಿ ನೀರು ಬಿಡುತ್ತೆ, ಮೆತ್ತಗಾಗುತ್ತಂತ ನಾನು ಲಾಸ್ಟಿಗೆ ಹಾಕೋಣಂತ ಲಾಸ್ಟಿಗೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬೇಗ ಇದನ್ನು ಸೌತೆಕಾಯಿ ಹಾಕಿಬಿಟ್ಟು ಈ ಥರ ಅಲ್ಲಿ ಕಲಿಸ್ಬಿಟ್ಟು ನೀವು ಬೇಗ ತಿನ್ಕೋಬೇಕು. ನೋಡಿ, ಇವಾಗ ಬೇಲ್ಪೂರಿ ರೆಡಿಯಾಗಿದೆ. ನಾನೊಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು 3ರಿಂದ 4 ಜನನೂ ತಿನ್ಬೋದು. 4 ಜನಕ್ಕೆ ಆಗುವಷ್ಟು ನಾನು ಮಾಡಿದ್ದೀನಿ. ಇದೇನು ಗ್ಯಾಸ್ ಹಚ್ಚಬೇಕು, ಒಗ್ಗರಣೆ ಹಾಕ್ಬೇಕು ಅನ್ನುವಷ್ಟೇ ಇಲ್ಲ. ಈ ಥರ ತುಂಬ ಈಸಿ, ನೀವು ಮನೆಯಲ್ಲೇ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಇನ್ನೊಂದು ಸ್ವಲ್ಪ ಮಕ್ಕಳಿಗೆಲ್ಲ ಚೌಚೌ ಮೇಲೆ ಹಾಕ್ಕೊಟ್ರೆ ಇನ್ನೂ ಖುಷಿಪಟ್ಟು ತಿಂತಾರೆ. ಈ ಥರ ನೀವು ಚೌಚೌ ಉದುರಿಸ್ಬಿಟ್ಟು ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಖುಷಿಯಾಗಿ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ತಿಂತಾರೆ. ನೋಡಿ, ಮೇಲೆ ಖಾರ ಗಿರ ಆಗುತ್ತೆ ಅನ್ನೋರಿದ್ದರೆ ಸ್ವಲ್ಪ ಹಿಂಗೆ ನೀವು ಸಕ್ಕರೆ ಉದುರಿಸ್ಕೋಬೋದು. ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ತುಂಬ ಚೆನ್ನಾಗಿರುತ್ತೆ. ಈ ಬೇಲ್ಪೂರಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.